ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀ ಮುಕುಂದಮಾಲಾ ಸ್ತೋತ್ರ 7 ಮತ್ತು 8. ಕೃಷ್ಣ ತ್ವದೀಯ ಪದಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧನ ವಿಧೌ ಸ್ಮರಣಂ ಕುತಸ್ತೆ. ಕೃಷ್ಣ, ನನ್ನ ಮನವೆಂಬ ಹಂಸಪಕ್ಷಿಯು ನಿನ್ನ ಪಾದಕಮಲಗಳೆಂಬ ಪಂಜರದಲ್ಲಿ ಕೂಡಲೇ ಪ್ರವೇಶಿಸಲಿ. ಮೃತ್ಯು ಬಂದಾಗ ಈ ಮಾನವ ದೇಹ ಕಫ, ವಾತ, ಪಿತ್ತ ವಿಕಾರಗಳಿಂದ ಪೀಡಿತವಾಗಿ ಕಂಠವೇ ಹೊರಡುವುದಿಲ್ಲ. ನಿನ್ನ ದಿವ್ಯ ನಾಮಸ್ಮರಣೆ ಆಗೆಲ್ಲಿ ಬಂದಿತು? ಪರಮಾತ್ಮನನ್ನು ಕೊನೆಗಾಲದಲ್ಲಿ ಸ್ಮರಿಸಿದರಾಯಿತು ಎಂದರೆ ಅದು ಬರಲಾರದು. ಎಷ್ಟು ವರ್ಷ ಬದುಕಿದರೂ ಆಸೆ ನರನನ್ನು ತೊರೆಯದು. ಆಸೆ ಆವರಿಸಿರುವಾಗ ದೇವರ ನೆನಪು ದೂರ. ಆದ್ದರಿಂದ ಮೊದಲಿನಿಂದ ಭಗವನ್ನಾಮ ಸ್ಮರಣೆಯ ಅಭ್ಯಾಸವಿದ್ದರೆ ಸಹಜವಾಗಿ ಇದು ಬರುವ ಸಾಧ್ಯತೆ ಹೆಚ್ಚು. ಕುಲಶೇಖರರು ಸಾಮಾನ್ಯ ಮಾನವನಾಗಿ ಪ್ರಾಮಾಣಿಕ ದೌರ್ಬಲ್ಯದಿಂದ ನಿತ್ಯ ಭಕ್ತಿಯನ್ನು ಇಲ್ಲಿ ಬೇಡುತ್ತಿದ್ದಾರೆ. ಚಿಂತಯಾಮಿ ಹರಿಮೇವ ಸಂತತಂ ಮಂದ ಮಂದಹಸಿತಾನ ಆನನಾಂಬುಜಂ ನಂದಗೋಪತನಯಂ ಪರಾತ್ಪರಂ ನಾರದಾದಿ ಮುನಿವೃಂದ ವಂದಿತಂ. ಮುಗುಳು ನಗೆಯಿಂದ ಕೂಡಿದ ಕೃಷ್ಣನ ಮುಖಾರವಿಂದವನ್ನೇ ನಿರಂತರವಾಗಿ ಸ್ಮರಿಸುತ್ತೇನೆ. ಪರಬ್ರಹ್ಮನಾದ ಆ ನಂದಗೋಪನ ಮಗನಾದ ಶ್ರೀಕೃಷ್ಣನು ನಾರದರೇ ಮೊದಲಾದ ಮುನಿ ಯೋಗಿ ಸಮೂಹದಿಂದ ವಂದಿತನಾಗಿದ್ದಾನೆ. ಇಲ್ಲಿ ಸದಾ ಪರಮಾತ್ಮನ ದಿವ್ಯರೂಪ ನಾಮಸ್ಮರಣೆಯೊಂದೇ ನಿತ್ಯ ಭಕ್ತನ ಕರ್ತವ್ಯವಾಗಿದೆ. ಭಕ್ತಿಯು ನವವಿಧವೆಂದು ಶ್ರೀಹರಿಯ ಅಂತರಂಗ ಭಕ್ತರಾದವರು ಹೇಳಿದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮೇ ನಿವೇದನಂ ಎಂದು ನವವಿಧ ಭಕ್ತಿ ಶ್ರೀಮದ್ಭಾಗವತದಲ್ಲಿ ಹೇಳಲಾಗಿದೆ. ಕೃಷ್ಣಾರ್ಪಣಮಸ್ತು.